ಕಾಂತಾರ ಒಂದು ಚಿತ್ರ ಯಶಸ್ಸು ಕಂಡಿದೆ. ಮೊನ್ನೆಯಷ್ಟೇ ರಿಷಬ್ ಶೆಟ್ಟಿ ಹಾಗೂ ಚಿತ್ರತಂಡ ಹರಕೆ ನೇಮೋತ್ಸವ ಸಲ್ಲಿಸಿತ್ತು. ಆದರೆ ಈ ನೇಮೋತ್ಸವದಲ್ಲಿನ ದೈವ ನರ್ತಕನ ನಡೆ ಈಗ ದೈವಾರಾಧಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಭಯ ಕೊಟ್ಟಿದ್ದು, ಧೈರ್ಯ ತುಂಬಿತ್ತು. ನೇಮೋತ್ಸವದಲ್ಲಿ ದೈವ ನರ್ತಕನೇ ರಿಷಬ್ ಶೆಟ್ಟಿ ಮಡಿಲಲ್ಲಿ ಮಲಗಿ ಕಣ್ಣೀರು ಬರೆಸುವ ಮಾತನಾಡಿದ್ರು. ಆದರೆ ದೈವ ನರ್ತಕನ ಇದೇ ನಡೆ ಕರಾವಳಿಯಲ್ಲಿ ಕಿಡಿ ಹೊತ್ತಿಸಿದೆ. ಕಾಂತಾರ 1 ಯಶಸ್ಸು, ಹರಕೆ ಕೋಲದಲ್ಲಿ ಎಡವಟ್ಟು. ರಿಷಬ್ ವಿಷಯದಲ್ಲಿ ನಿಯಮ ಮೀರಿ ವರ್ತಿಸಿದ್ರ ದೈವ ನರ್ತಕ. ಹೌದು, ಕಾಂತಾರ 1 ಯಶಸ್ಸಿನ ಬೆನ್ನಲ್ಲೇ ನಟ ರಿಷಬ್ ಶೆಟ್ಟಿ ಮತ್ತು ಕಾಂತಾರ ಟೀಮ್ ಮಂಗಳೂರಿನ ಬಾರೆಬೈಲಿನಲ್ಲಿ ಜಾರಂದಾಯ ಬಂಟ ಮತ್ತು ವರಾಹಿ ಪಂಜುರ್ಲಿ ದೈವಕ್ಕೆ ಹರಕೆ ಕೋಲ ಸಮರ್ಪಿಸಿದ್ರು. ಈ ವೇಳೆ ದೈವ ನರ್ತಕ ಮುಕೇಶ್ ಬಂಬದ ನಟ ರಿಷಬ್ ಶೆಟ್ಟಿ ಮಡಿಲಲ್ಲಿ ಮಲಗಿ ನಟನಿಗೆ ಅಭಯ ನೀಡಿದ್ರು. ದೈವ ನರ್ತಕ ಮುಕೇಶ್ ನಡೆಗೆ ದೈವಾರಾಧಕರು ಆಕ್ಷೇಪ ಎತ್ತಿದ್ದಾರೆ. ನಿಯಮಗಳನ್ನ ಮೀರಿ ಮುಕೇಶ್ ವರ್ತಿಸಿದ್ದಾರೆ. ಅಲ್ಲದೆ ಕಾಂತಾರ ಚಿತ್ರಗಳಲ್ಲಿ ದೈವ ಆಚರಣೆ ದೃಶ್ಯಗಳಲ್ಲಿ ಮುಕೇಶ್ ಮಾರ್ಗದರ್ಶನ ಮಾಡಿದ್ರು. ಕಾಂತಾರ ಚಿತ್ರದ ಸೈಮಾ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು. ಇದೀಗ ಅವರೇ ಹರಕೆ ಕೋಲದಲ್ಲಿ ಪಂಜುರ್ಲಿ ದೈವದ ನರ್ತಕರಾಗಿ ನಿಯಮ ಮೀರಿ ವರ್ತಿಸಿದ್ದಾರೆ ಅಂತ ದೈವಾರಾಧಕರು ಕಿಡಿಕಾರಿದ್ದಾರೆ. ಹರಿಕೆಯ ನೇಮ ಅಂತ ಇಲ್ಲ, ಕಾಲಾದಿ ನೇಮ, ಕಾಲಾವಧಿ ನಡವಳಿ ಇರುವಂತ ಧರ್ಮ ನೇಮ ಅಂತ ಒಬ್ಬ ಗುತ್ತಿನವನು ಆಯ್ಕೆ ಆಗಬೇಕಿದ್ರೆ ಅವನು ಧರ್ಮ ಕೊಟ್ಟು ಅನ್ನದಾನ ಕೊಟ್ಟು ಎಲ್ಲ ಮಾಡುವಂಥ ನಿಯಮ ಇದೆ. ಮೊನ್ನೆ ಆದದ್ದು ಒಂದು ವೇಳೆ ಈಗ ಅವರು ಧರ್ಮ ನೇಮವೇ ಮೊನ್ನೆ ಮಾಡಿದ್ದಿದ್ರೆ ಆ ಸಮಯವೂ ಧರ್ಮ ನೇಮದ್ದಲ್ಲ, ಅವರು ಮಾಡಿದ್ದು ದೈವಾರಾಧನಾ ನೇಮಕ್ಕೆ ವಿರುದ್ಧ. ದೈವ ನರ್ತಕರು ದೈವದ ಶಕ್ತಿಯ ಪ್ರತಿನಿಧಿ. ಭಾವನಾತ್ಮಕ ಪ್ರದರ್ಶನಕ್ಕೆ ಅವಕಾಶವಿಲ್ಲ ಅನ್ನೋ ನಿಯಮ ಇದೆ. ಹೀಗಾಗಿ ಕಾಂತಾರ ಚಿತ್ರತಂಡ ನಡೆಸಿದ ನೇಮೋತ್ಸವದಲ್ಲಿ ಇದೆಲ್ಲವೂ ಉಲ್ಲಂಘನೆಯಾಗಿದೆ. ರಿಷಬ್ ಶೆಟ್ಟಿಯನ್ನ ತೃಪ್ತಿಪಡಿಸಲು ಹೀಗೆ ವರ್ತಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತಿ ದೊಡ್ಡ ಒಂದು ಬಾರಿ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಮುಂದಿನ ದಿನ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ದೈವಗಳಿಗೆ ಜನರನ್ನ ಮೆಚ್ಚಿಸಲಿಕ್ಕೋಸ್ಕರ ಇವರ ಒಂದು ಚಿಕ್ಕ ಕ್ಷೇತ್ರವನ್ನ ಇವನನ್ನ ರಿಷಬ್ ಶೆಟ್ಟಿಯನ್ನ ರಾಯಭಾರಿಯನ್ನಾಗಿ ದೂರದ ಭಕ್ತರನ್ನ ತರಿಸಿ ಮೋಸ ಮಾಡುವಂತ ಕೆಲಸಗಳಿದು. ದೈವಾರಾಧನೆಯನ್ನ ತೆರೆದಿಡುವ ಮೂಲಕ ಕಾಂತಾರ ದೇಶದಾದ್ಯಂತ ಸತ್ತು ಮಾಡಿದೆ. ಆದರೆ ತಮ್ಮ ಸ್ವಹಿತಾಸಕ್ತಿಗೆ ದೈವವನ್ನ ಬಳಸಿಕೊಳ್ತಾ ಇರೋ ಆರೋಪ ಕೇಳಿಬಂದಿದೆ. ಇದು ಮುಂದೆ ಯಾವ ಹಂತಕ್ಕೆ ಮುಟ್ಟುತ್ತೋ ನೋಡಬೇಕು. ಅಶೋಕ್, TV9 ಮಂಗಳೂರು.